ಕರ್ನಾಟಕದ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಿನಲ್ಲಿ ಜಿಲ್ಲೆಗಳಲ್ಲಿ ಇವತ್ತಿಂದ ಏಪ್ರಿಲ್ 28ರಿಂದ ಏಪ್ರಿಲ್ 30 3 ದಿನ ಸತತವಾಗಿ 3 ದಿನ ಮಳೆ ಬರುತ್ತೆ, ಜೋರ ಮಳೆ ಬರುತ್ತೆ ಸಾಧ್ಯತೆ ಇದೆ. ಆಮೇಲೆ ಬಾಗಲಕೋಟೆ, ಬಿಜಾಪುರ, ಆಮೇಲೆ ಬಾಗಲಕೋಟೆ, ವಿಜಯಪುರ, ಆಮೇಲೆ ಕೊಡಗು ಜಿಲ್ಲೆಗಳಲ್ಲಿ ಇಂದು ಸಂಜೆ ಅಂದರೆ ಏಪ್ರಿಲ್ 28 ಸಂಜೆ ಗುಡುಗು ಸಹಿತ ಧಾರಾಕಾರ ಮಳೆ ಜೋರ ಬರುತ್ತೆ. ಮಳೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಅಲರ್ಟ್ ಅಂತ ಹೇಳಿದ್ದಾರೆ ಹವಾಮಾನ ಇಲಾಖೆ. ಆಮೇಲೆ ಬೆಂಗಳೂರಿನಲ್ಲಿ ಈಗ ಏಪ್ರಿಲ್ 29ರಿಂದ ಮೇ 2ರವರೆಗೂ ಮಳೆ ಬರುತ್ತಂತೆ. ಸ್ವಲ್ಪ ಜೋರ ಬರಲ್ಲ, ಸಾಧಾರಣ ಮಳೆ. ಅಲ್ಲಿ ಕನಿಷ್ಠ ಉಷ್ಣಾಂಶ ಇವತ್ತು ಬೆಂಗಳೂರಿನಲ್ಲಿ 23 ಇದೆ, 26 ಇದೆ, ಜಾಸ್ತಿ 36 ಇದೆ ಬೆಂಗಳೂರಲ್ಲಿ ರಾಜಧಾನಿ. ಆಮೇಲೆ ಉಳಿದ ಎಲ್ಲ ಕಡೆಗೂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಬರದೇ ಜಿಲ್ಲೆಗಳಲ್ಲಿ ನಮಗೆ ಜಾಸ್ತಿ ಇರುತ್ತೆ. ಬಹುತೇಕ ಮಧ್ಯ ಕನ್ನಡದಲ್ಲೇ 32 ಕಾಮನು, ಉತ್ತರ ಕನ್ನಡದಲ್ಲಿ 42 ಇರ್ತೈತೆ. ಮಳೆ ಬರದಲ್ಲಿ 42 ಇರುತ್ತೆ. ಆಮೇಲೆ ಈಗ ಸೇಮ್ ಆಯ್ಕೆ ಹೋದ ಏನಾಯ್ತಪ್ಪ ಅಂದರೆ, ಈಗ ಯಾವಾಗ ಸಿದ್ದರಾಮಯ್ಯ ಕೆಳಗಿಳಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಲಾಬಿ ಮಾಡ್ತಾರೋ, ತಕ್ಷಣ ಎಚ್ಚೆತ್ಕೊಂಡ ಸಿದ್ದರಾಮಯ್ಯ ಬೆಂಬಲಿಗರು ಯಾರ್ಯಾರು ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಬೆಂಬಲಿಗರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಹಾಗೂ CM ಆರ್ಥಿಕ ಸಲಹೆಗಾರರಾದ ಬಸವರಾಜ ರೆಡ್ಡಿ ತಕ್ಷಣ ನಿನ್ನೆ ಡೆಲ್ಲಿಗೆ ಹೋಗ್ಬಿಟ್ಟು ಲಾಬಿ ಮಾಡ್ತಾರೆ. ಯಾವುದೋ ಕಡೆ ಕೆಳಗಿಳಿಸ್ಬೇಕು ಮಾಡ್ತಾರೆ. ಸಿದ್ದರಾಮಯ್ಯ ಸೆನೆಟ್ ಇದೆ, ಅವ್ರು ಮಾಡ್ತಿದ್ದಾರೆ. ಅವರು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ, ಇವರು ಮುಖ್ಯಮಂತ್ರಿ ಬದಲಾಯಿಸ್ಬೇಕಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರು 40ರಿಂದ 50 ಶಾಸಕರು, ಡಿ ಕೆ ಶಿವಕುಮಾರ್ ಬೆಂಬಲಿಗರಾದ 40ರಿಂದ 50 ಶಾಸಕರು ಡೆಲ್ಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಮೇ 4 ನಂತರ ಇದು. ಏಕೆಂದರೆ ಮೇ 4 ನಂತರ ಯಾರಿಗೂ ಎಂಟ್ರಿ ಇಲ್ಲ. ಏಕೆಂದರೆ ಅವ್ರಿಗೆ ಟೈಮ್ ಇಲ್ಲ. ಈಗ ಮೇ 4 ನಂತರ ಅಸೆಂಬ್ಲಿ ಎಲೆಕ್ಷನ್, ಯಾರು ಮುಖ್ಯಮಂತ್ರಿ ಏನು ಅಂತ. ಹಾಗಾಗಿ ಇವರಿಗೆ ಮೇ 6 ನಂತರ ಸಿಗ್ಬೋದು. ಯಾರಿಗೂ ಅವಕಾಶ ಇಲ್ಲ ಭೇಟಿಗೆ. ಇದ್ರೂ ಅದು ನಿರ್ಧಾರ ತೊಗೊಳಕ್ಕಾಗಲ್ಲ. ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾರು ತೊಗೊಳಕ್ಕಾಗಲ್ಲ, ಪ್ರಿಯಾಂಕಾ ಗಾಂಧಿ ಯಾರು ತೊಗೊಳಕ್ಕಾಗಲ್ಲ, ಅವಕಾಶವೇ ಇಲ್ಲ. ನೋಡ್ತಾರೆ ಯಾರು ಮುಖ್ಯಮಂತ್ರಿ ನೋಡಿ ಪಂಚರಾಜ್ಯ ನೋಡಿಕೊಂಡು ನೋಡ್ತಾರೆ. ಇಲ್ಲೇನು ಹೇಳೋಕ್ಕಲ್ಲ. ಈಗ ಮೇ 10ರವರೆಗೂ ಕೊಟ್ಟಿದ್ದಾರೆ ಡೆಡ್ಲೈನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ. ಆಮೇಲೆ ಅವರು BJP JDS ಇಂದ ಬೆಂಬಲ ತೊಗೊಂಡು ಮುಖ್ಯಮಂತ್ರಿ ಹಾಕಿ ರೆಡಿಯಾಗಿದ್ದಾರೆ. ಆ ಮಟ್ಟಿಗೆ ಅಲ್ಲಿವರೆಗೂ ಯೋಚನೆ ಮಾಡಿದ್ದಾರೆ. ಮತ್ತು ಈ ಲಾಸ್ಟು ಕೊನೆ ಆದರೆ ಅವರು ಮುಖ್ಯಮಂತ್ರಿ ಆದರೆ ತುಪ್ಪದ ರೇಟ್ ಇಳಿಯುತ್ತಾ 90 ರೂಪಾಯಿ ಅಂತ ಜನರು ಮಾಡ್ತಾರೆ. ಬಸ್ಸುಗಳು ರೇಟು ಜಾಸ್ತಿ ಆಗಂತ ಹೇಳಿದ್ದಾರೆ. ಅವ್ರು ಜಾಸ್ತಿ ಮಾಡಿದ್ರು.